ಹಲೋ ನಮಸ್ಕಾರ ರೈತ ಬಾಂಧವ್ರೆ. ನೋಡಿ ಅಗ್ರಿ ಆಗ್ರೋ ಇಂಡಸ್ಟ್ರಿ ಕಡೆಯಿಂದ ಕೆಲವೊಂದಿಷ್ಟು ಮಷಿನ್ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂದ್ರೆ VRL ಅಲ್ಲಿ ಹಾಕಿರ್ತೀವಿ. ಅಲ್ಲಿ ಬಂದ್ಮೇಲೆ ಹೆಂಗ್ ಸ್ಟಾರ್ಟ್ ಮಾಡಬೇಕು ಏನು ಅಂತಂದು ರೈತರಿಗೆ ಗೊತ್ತಿರಲ್ಲ. ಆ ಮಾಹಿತಿ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ನೋಡಿ ಇದು ಬಂದು ನಿಮ್ಗೆ ಸಿಂಗಲ್ ವೀಲ್ ಪವರ್ ವೀಡರ್. ಈ ಕಡೆ ನಿಮ್ಗೆ ಇಂಜಿನ್ ಕಾಣ್ತಾ ಇದೆಯಲ್ಲ, ಇಲ್ಲೇ ಬಂದು ಓನ್ ವೆಹಿಕಲ್ ತಗೊಂಡೋದ್ರೆ ನಾವು ಆಯಿಲ್ ಪೆಟ್ರೋಲ್ ಹಾಕಿ ಇಲ್ಲೇ ಸ್ಟಾರ್ಟ್ ಮಾಡಿ ಕೊಡ್ತೇವೆ. ಬಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕಳಿಸಿದ್ರೆ ಇದು ಆಯಿಲ್ ಹಾಕೋದು. ಇದರಲ್ಲಿ ನೀವು 20W40 ಇಂಜಿನ್ ಆಯಿಲ್, ಪೆಟ್ರೋಲ್ ಇಂಜಿನ್ ಆಯಿಲ್ ನ ಹಾಕೋಬೇಕು. 800 ml ಇಡಿಸುತ್ತೆ. ಇದನ್ನ ಗಾಡಿ ಸವನೆಗೆ ಈಗ ನಿಂತಿದೆ ಅಲ್ಲ, ಈ ತರ ಸವನೆ ನಿಂದಿರಿಸಿ ಇದು ಫಿಲ್ ಆಗೋ ಮಟ್ಟ ನೀವು ಹಾಕ್ಬೇಕು. ಇದು ಆಯಿಲ್ ಹಾಕೋದು. ಆಯಿಲ್ ಹಾಕಿದ್ಮೇಲೆ ನೀವು ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಹಾಕ್ಬೇಕು. 2 ಲೀಟರ್ ಪೆಟ್ರೋಲ್ ಹಾಕೊಂಡು ಇಲ್ಲಿ ಮತ್ತೆ ನಿಮ್ಗೆ ಆನ್ ಆಫ್ ಬಟನ್ ಇರುತ್ತೆ. ಈ ಆನ್ ಆಫ್ ಬಟನ್ ಆನ್ ಮಾಡ್ಕೊಂಡು ನಿಮ್ಗೆ ಈ ಕಡೆ ಸ್ಟಾರ್ಟರ್ ಕಿಕ್ ಸಿಗುತ್ತೆ. ಇಲ್ಲಿದೆಯಲ್ಲ, ಈ ಸ್ಟಾರ್ಟರ್ ಕಿಕ್ ಇಂದ ಒಂದು 10 ನಿಮಿಷ ಬಿಟ್ಟು ಆಯಿಲ್ ಪೆಟ್ರೋಲ್ ಹಾಕಿ ಒಂದು 10 ನಿಮಿಷ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು. ನಿಮ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದ್ರೆ ನಾವು ಟ್ರಾನ್ಸ್ಪೋರ್ಟ್ ಅಲ್ಲಿ ಇಲ್ಲಿಂದ ಈ ಪುಲಿಗೆ ಒಂದು ಬೆಲ್ಟ್ ಬರುತ್ತೆ. ಆ ಬೆಲ್ಟ್ ನ ಇಲ್ಲಿ ಟಾಪ್ಲಿಂಗ್ ವರ್ಷನ್ ಐತಲ್ಲ, ಈ ಟಾಪ್ಲಿಂಗ್ ಅಲ್ಲಿ ಹಾಕಿರ್ತೀವಿ. ಇದನ್ನ ತೆಗೆದು ಇಲ್ಲಿಂದ ಈ ಕಚ್ಚ ಇರ್ತಲ್ಲ ಇಲ್ಲಿಗೆ ಹಾಕೋಬೇಕು ಬೆಲ್ಟ್. ಆ ಬೆಲ್ಟ್ ಹಾಕಿರಲ್ಲ ನಾವು, ಆ ಬೆಲ್ಟ್ ಒಂದು ಹಾಕೊಂಡು ಮತ್ತೆ ಈ ಗಡ್ವಿಲ್ ಹಿಂಗತ್ತೆ ಉಲ್ಟಾ ಹಾಕಿರ್ತೀವಿ. ಇದು ನಿಮ್ಗೆ ಅವಶ್ಯಕತೆ ಇತ್ತಂದ್ರೆ ಕೆಳಗಡೆ ಬಿಟ್ಕೊಂಡು ನೀವು ಹೊಡಿಬಹುದು, ಏನ್ ತೊಂದರೆ ಇಲ್ಲ. ಇಷ್ಟೇ ಈ ಇಂಜಿನ್ ನಿಮ್ಗೆ ಅಂದ್ರೆ ಸಪೋಸ್ ಏನಾದ್ರು ಟ್ರಾನ್ಸ್ಪೋರ್ಟ್ ಅಲ್ಲಿ ತಗೊಂಡೋದ್ರೆ ನೀವು ಈ ತರ ಇದು ಚಲೋ ಮಾಡ್ಕೋಬೇಕು. ಸಿಂಪಲ್ ಆಯಿಲ್ ಹಾಕೋಬೇಕು, ಪೆಟ್ರೋಲ್ ಹಾಕೋಬೇಕು, ಬೆಲ್ಟ್ ಒಂದು ಟಾಪ್ಲಿಂಗ್ ನಾಗ ಇಟ್ಟಿರ್ತೀವಿ, ಬೆಲ್ಟ್ ಹಾಕ್ಯಬೇಕು. ಹೌದಾ? ಇನ್ನೂ ಏನಾದರೂ ಮಾಹಿತಿ ಬೇಕಾಗಿದ್ದಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಇಲ್ಲಾಂತಂದ್ರೆ ಡಿಸ್ಪ್ಲೇ ಮೇಲೆ ನಮ್ಮ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಕೆಲವೊಂದು ಟೈಮು ಫೋನ್ ಎತ್ತಕ್ಕಾಗಿರಲ್ಲ, ಯಾಕಂತಂದ್ರೆ ನಾವು ಬಿಸಿ ಇರ್ತೀವಿ, ಇಲ್ಲ ಫೋನ್ ಕೂಡ ಬಿಸಿ ಇರುತ್ತೆ. ಆ ಟೈಮಲ್ಲಿ ರೆಸ್ಪಾನ್ಸ್ ಮಾಡೋಕ್ಕಾಗಿರಲ್ಲ. ಹಂಗಾಗಿ ನೀವು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಓಕೆ, ಆದಷ್ಟು ಎಲ್ಲ ರೈತರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ, ಎಲ್ಲರಿಗೆ ತಲುಪಲಿ. ಓಕೆ.